ಸಹನಾ ಅವರು ಈಗಾಗಲೇ ಪುಟ್ಟಕ್ಕನ ಮನೆಯನ್ನು ಬಿಟ್ಟು ಊರನ್ನು ಸಹ ಬಿಟ್ಟು ಬಂದು ಬೆಂಗಳೂರಲ್ಲಿ ಈಗ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈಗ ಮತ್ತೆ ಇಲ್ಲೂ ಸಹ ಈ ಒಂದು ಹೋಟೆಲನ್ನು ಕ್ಲೋಸ್ ಮಾಡುವ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಈಗ ಸಹನಾ ಅವರು ಮುಂದೆ ಏನು ಮಾಡ್ತಾರೆ? ಹೋಟೆಲ್ನ ಮುಚ್ಚೋದಕ್ಕೆ ಕಾರಣ ಏನು? ಯಾಕೆ ಮುಚ್ತಾ ಇದ್ದಾರೆ ಅಂತ ನೋಡೋದಾದರೆ, ಈಗ ಸಹನಾ ಅವರು ಒಂದು ಸಣ್ಣ ಹೋಟೆಲ್ನಲ್ಲಿ, ಕಲ್ಯಾಣಿ ಅವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಗಂಡ ಹೆಂಡತಿ ಇಬ್ಬರು ಸಹ ಊರಿಗೆ ಹೋಗ್ತಾರೆ. ಅಲ್ಲಿ ಮತ್ತೆ ಅವರು ಕಲ್ಯಾಣಿ ಅವರು ಸಹನಾ ಅವರಿಗೆ ಫೋನ್ ಮಾಡಿ ಹೋಟೆಲ್ನ ಮುಚ್ಚಿಬಿಡು ಅಂತ ಹೇಳಿದಾಗ ಸಹನಾ ಅವರು, ನಾನೀಗ ಎಲ್ಲಿಗೆ ಹೋಗಲಿ, ನಾನು ಈ ಹೋಟೆಲ್ನೇ ನಂಬ್ಕೊಂಡು ಇದ್ದೀನಿ ಅಕ್ಕ, ನೀವು ಬರೋವರೆಗೂ ಸಹ ನಾನು ಈ ಹೋಟೆಲ್ನ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಸಹನಾ ಅವರೇ ಹೋಟೆಲನ್ನು ನಡೆಸ್ತಾ ಇರ್ತಾರೆ. ಮತ್ತೆ ಇಲ್ಲಿ ಕೆಲವು ರೌಡಿಗಳು ವಸೂಲಿಗೆ ಅಂತ ಬರ್ತಾ ಇರ್ತಾರೆ. ಅಂತಹ ರೌಡಿಗಳು ಇಲ್ಲಿ ಸಹನಾ ಅವರ ಹೋಟೆಲ್ನನ್ನು ನೀನು ಮುಚ್ಚಿಬಿಡು, ಇನ್ಮೇಲೆ ಇಲ್ಲಿ ವ್ಯಾಪಾರ ಮಾಡಬೇಡ ಅಂತ ಸಹನಾ ಮೇಲೆ ಜಗಳಕ್ಕೆ ಬರ್ತಾರೆ. ಅದೇ ಸಮಯದಲ್ಲಿ ಪೊಲೀಸ್ ಆಫೀಸರು ಬಂದ್ಬಿಟ್ಟು ಸಹನಾ ಅವರನ್ನು ಬಿಡಿಸ್ಕೊತಾರೆ, ಸಹನಾ ಅವರನ್ನು ಸುಮ್ಮನೆ ಮಾಡ್ತಾರೆ. ಮತ್ತೆ ಇನ್ನೊಂದು ದಿನ ಇಲ್ಲಿ ಸಹನಾ ಅವರ ಹೋಟೆಲ್ ಹತ್ರ ಕೆಲವು ಸಂಘದವರು ಅಂತ ಬರ್ತಾರೆ. ಸಂಘದ ಆಫೀಸರು, ಈ ಅಂಗಡಿ ನಿಮ್ದೇನೇನಮ್ಮ ಅಂತ ಕೇಳ್ತಾರೆ. ಆಗ ಸಹನಾ ಅವರು, ಇಲ್ಲ ಸರ್, ಇದು ನಮ್ಮ ಅಕ್ಕಂದು ಅಂತ ಹೇಳ್ತಾರೆ. ಆಗ ಯಾಕೆ ಅಂತ ಕೇಳಿದಾಗ, ಈ ಹೋಟೆಲ್ಲು ನಮ್ಮ ಸಂಘದಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದಂತಹ ಪೊಲೀಸ್ ಆಫೀಸರ್ ಆದಂಥ ಕೃಷ್ಣಪ್ಪರವರು, ನಿಮ್ಮ ಸಂಘದಲ್ಲೇ ಯಾಕೆ ರಿಜಿಸ್ಟರ್ ಆಗಬೇಕು ಅಂತ ಕೇಳ್ತಾರೆ. ಆಗ ಆಫೀಸರ್ ಅವರು ಹೇಳ್ತಾರೆ, ಈಗ ನಮ್ಮ ಊರಿಗೆ, ನಮ್ಮ ಏರಿಯಾಗೆ ಬೇರೆ ಬೇರೆ ಊರಿಂದ ಬಂದು ವ್ಯಾಪಾರ ಮಾಡ್ತಾರೆ. ಇದರಿಂದ ನಮ್ಮ ಏರಿಯಾದಲ್ಲಿ ಇರೋವಂಥವ್ರಿಗೆ ವ್ಯಾಪಾರ ಆಗದಲ್ಲೇ ನಷ್ಟ ಆಗುತ್ತೆ. ಅದಕ್ಕಾಗಿ ನಮ್ಮೂರಿನಲ್ಲಿ ಇರೋವಂಥವ್ರೆ ನಮ್ಮ ಸಂಘದಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಹೋಟೆಲನ್ನು ನಡೆಸಬೇಕು. ಹಾಗೆ ರಿಜಿಸ್ಟರ್ ಆದವರಿಗೆ ಹೆಲ್ತ್ ಇನ್ಶೂರೆನ್ಸು ಇರುತ್ತೆ. ಮತ್ತು ಅವ್ರ ವ್ಯಾಪಾರಕ್ಕೆ ಬೇಕಾದಂತಹ ವಸ್ತುಗಳಿಗೆ ನಾವು ಸಾಲ ಸೌಲಭ್ಯವನ್ನು ಸಹ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಕೃಷ್ಣಪ್ಪ ಅವರು ಸಹ ಒಳ್ಳೆ ಕೆಲಸನೇ ಅಂತ ಹೇಳ್ತಾರೆ. ಆಗ ಆಫೀಸರ್ ಅವರು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೊಡಿ, ನಾನು ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಸಹನಾ ಅವರು, ನಮ್ಮ ಅಕ್ಕವ್ರು ಬರೋದಕ್ಕೆ ಇನ್ನೂ 1 ತಿಂಗಳಾಗುತ್ತೆ ಸರ್ ಅಂತ ಹೇಳ್ತಾರೆ. ಆಗ ಪೊಲೀಸ್ ಅವರು ಹೇಳ್ತಾರೆ, ಕೃಷ್ಣಪ್ಪ ಅವರು, ನಿನ್ನ ಡಾಕ್ಯುಮೆಂಟ್ಸೇ ಕೊಡಮ್ಮ, ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ಸಹನಾ ಅವರು ತುಂಬ ಗಾಬರಿ ಆಗ್ತಾ ಇರ್ತಾರೆ. ಆಗ ಮತ್ತೆ ಕೃಷ್ಣಪ್ಪ ಅವರು ಸಹನಾ ಅವರನ್ನು ನೋಡಿಬಿಟ್ಟು, ಯಾಕಮ್ಮ ನಿನ್ನ ಹತ್ರ ಆಧಾರ್ ಕಾರ್ಡ್ ಇಲ್ವಾ ಅಂತ ಕೇಳ್ತಾರೆ. ಆಗ ಆಫೀಸರ್ಗಳು, ಸರಿ ಇವತ್ತಿಲ್ಲ ಅಂದರೆ ನಾಳೆ ಹೋಗ್ಬಿಟ್ಟು ಮನೆಗೆ ತಂದುಬಿಟ್ಟು ಇಲ್ಲಿ ಇಟ್ಕೊಂಡಿರ್ರಿ, ಮತ್ತೆ ನಾಳೆ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಸಹನಾ ಅವರು ಈಗಾಗಲೇ ತಮ್ಮ ಹತ್ರ ಇರೋವಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಎಲ್ಲ ಪ್ರೂಫ್ಗಳನ್ನು ಸಹ ಕಳ್ಕೊಂಡಿದ್ದಾರೆ. ಹಾಗಾದರೆ ಮುಂದೆ ಏನು ಮಾಡ್ತಾರೆ? ಈಗ ರಿಜಿಸ್ಟರ್ ಮಾಡಿಸಿಲ್ಲ ಅಂತ ಅಂದರೆ ಹೋಟೆಲ್ ನಡೆಸೋದಕ್ಕೂ ಸಹ ಬಿಡಲ್ಲ. ಹೋಟೆಲನ್ನು ಕ್ಲೋಸ್ ಮಾಡಿ ವಾಪಸ್ ಹೋಗ್ತಾರಾ ಊರಿಗೆ, ಅಥವಾ ಏನಾದರೂ ಮಾಡಿ ಮತ್ತೆ ಹೋಟೆಲಲ್ಲಿ ಅವ್ರ ಹತ್ರನೇ ಸಾಲವನ್ನು ತಗೊಂಡು ಇನ್ನೂ ದೊಡ್ಡದಾಗಿ ಹೋಟೆಲನ್ನು ನಡೆಸ್ತಾರಾ, ಅಥವಾ ಸಹನಾ ಅವರ ಸಹಾಯಕ್ಕೆ ಮತ್ತೆ ರಾಮ್ ಏನಾದರೂ ಬರ್ತಾರಾ ಅಂತ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್ ನಿಮಗೆ ಬೇಕು ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ.